ನಮಸ್ಕಾರ ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹಾಸನ ಜಿಲ್ಲೆಯ ಹಾಸನ ತಾಲೂಕಿಗೆ ಒಳಪಡುವ ಸಾಲಿಗ್ರಾಮ ಹೋಬಳಿಯ ಯಲಗುಂದ ಗ್ರಾಮದಲ್ಲಿದ್ದೇವೆ. ಇಲ್ಲೂ ಕೂಡ ಸಿದ್ದರಾಮೇಶ್ವರರ ಗದ್ದಿಗೆ ಇದೆ. ಇದು ಹಾಸನಕ್ಕೆ ಸುಮಾರು ಒಂದು 10 ರಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ನಾನು ಅವತ್ತು ಹೋಗಿದ್ದು ಅರಸೀಕೆರೆಯಿಂದ ಹಾರನಹಳ್ಳಿ ಮಾರ್ಗವಾಗಿ ಹೋಗಿ ಒಂದು ನಿಟ್ಟೂರು ಅಂತ ಗ್ರಾಮ ಸಿಗ್ತದೆ. ಅಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ಆಗ್ತದೆ ಈ ಯಲಗುಂದ ಗ್ರಾಮ. ನೀವು ಮ್ಯಾಪ್ ನೋಡ್ಕೊಂಡಾದರೂ ಈಸಿಯಾಗಿ ಹೋಗ್ಬೋದು. ಬಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮ್ಯಾಪ್ ಲೊಕೇಶನ್ ಹಾಕಿರ್ತೀನಿ, ಅದನ್ನು ಕೂಡ ಫಾಲೋ ಮಾಡ್ಕೊಂಡು ನೀವು ಈಸಿಯಾಗಿ ದೇವಸ್ಥಾನ ತಲುಪಬಹುದು. ಈಗ ನೀವು ನೋಡ್ತಿರೋದು ಸಿದ್ದರಾಮೇಶ್ವರ ಸ್ವಾಮಿಯವರ ದೇವಸ್ಥಾನ. ಈ ಯಲಗುಂದದಲ್ಲಿ ಏನು ವಿಶೇಷ ಅಂದರೆ, ಸಿದ್ದರಾಮೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿದೆ. ಇದರ ಎಡಭಾಗದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನ ಕೂಡ ಇದೆ. ಇಲ್ಲಿ ಗಮನಿಸ್ಬೋದು, ಒಂದು ಹೊಸ ದೇವಸ್ಥಾನ ಕಾಣಿಸ್ತಾ ಇದೆ. ಅದೇ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನ. ಇಲ್ಲಿ ಕಾಣಿಸ್ತಿರುವಂಥ ಗದ್ದಿಗೆಗಳು ಸ್ವಾಮೀಜಿಗಳು ಗದ್ದಿಗೆಗಳು ಮತ್ತು ಬಸವಣ್ಣನವರ ಗದ್ದಿಗೆಗಳಾಗಿವೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಶ್ರೀ ಗುರು ಸಿದ್ದರಾಮೇಶ್ವರರ ದರ್ಶನವನ್ನು ಪಡೆಯೋಣ. ಇಲ್ಲಿ ಸಿದ್ದರಾಮೇಶ್ವರರ ಪ್ರತೀಕವಾಗಿ 2 ಲಿಂಗಗಳನ್ನು ಕೂಡ ನೀವು ಗಮನಿಸ್ಬೋದು. ಮೇಲ್ಗಡೆ ಇರುವಂಥದ್ದು ಉತ್ಸವ ಮೂರ್ತಿಗಳು. ಒಂದು ಸಿದ್ದರಾಮೇಶ್ವರರ ಉತ್ಸವ ಮೂರ್ತಿ, ಇನ್ನೊಂದು ಹಳ್ಳದ ರಾಮೇಶ್ವರ ಅಂತ ಇರುತ್ತೆ ಇಲ್ಲಿ, ಆ ಗ್ರಾಮದ ದೇವರೇ. ಅದು ಕೂಡ ಉತ್ಸವ ಮೂರ್ತಿ ಇದೇ ದೇವಸ್ಥಾನದಲ್ಲಿ ಇರುತ್ತೆ. ಈಗ ನೀವು ಗಮನಿಸ್ತಿರೋದು ಸಿದ್ದರಾಮೇಶ್ವರರ ಉತ್ಸವ ಮೂರ್ತಿ. ಯಾತ್ರಾ ಸಮಯದಲ್ಲಿ ಇದೇ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡ್ತಾರೆ. ಯಲಗುಂದ ಗ್ರಾಮದಲ್ಲಿದೆ ಪುಣ್ಯ ಗದ್ದಿಗೆ ಇದೆ. ಅಲ್ಲೂ ಕೂಡ ಸಿದ್ದರಾಮೇಶ್ವರರು ಒಂದು ಪುಣ್ಯ ತಪಸ್ಸು ಮಾಡಿದಂಥ ಪುಣ್ಯವಾದ ಜಾಗ ಇದೆ. ಅಲ್ಲಿನ ಬಗ್ಗೆ ಗ್ರಾಮಸ್ಥರು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ಇಲ್ಲಿ ಸಿದ್ದರಾಮೇಶ್ವರರು ಗದ್ದಿಗೆ ಒಂದು ಪೂಜೆ ಮಾಡಿದ್ದಾರೆ ಅಂತ ನಿಮಗೆ ಯಾವ ರೀತಿ ಮಾಹಿತಿ ಇದೆ? ನಿಮ್ಮ ತಾತ ಮುತ್ತಾತನ ಕಾಲದಿಂದ ಏನಾದ್ರು ಹೇಳ್ತಿರೋ ದೇವಸ್ಥಾನದ ಪುರಾವೆಗಳಿತ್ತ? ಪುರಾವೆ ಒಟ್ಟಿಗೆ ನಮ್ಮ ಅಜ್ಜಾರ ಕಾಲದಲ್ಲಿ ಒಟ್ಟಿಗೆ ಇತ್ತು. ನಾಟಿ ಹಂಚಮನೆ ಇತ್ತು. ಅವ್ರು ತಪಾಸ್ ಮಾಡಿ ಹೋಗಿದ್ದಾರೆ. ನಾಟಿ ಹಂಚಮನೆ ಇತ್ತು. ಅದು ಅವಾಗಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಮತ್ತೆ ಇದು ದೇವಸ್ಥಾನ ಜೀರ್ಣೋದ್ಧಾರ ಇಂಥ ದೇವಸ್ಥಾನ ಕಟ್ಟಿದ್ದು ಯಾವ ಸ್ಕೂಲ್ ಏನಾದರೂ ನೆನಪಿದೆ? ಅಲ್ಲಿ ಈ ಕಟ್ಟಿದ್ದು ನಮ್ಮ ಡೇಟ್ ಇದ್ದೇ ಇದೆಯಲ್ಲ ಇಲ್ಲಿ. ಈ ಕಟ್ಟಿದ್ದು ಮೊದಲ ನಾಟಿ ಹಂಚಮನೆ ಇತ್ತಲ್ಲ, ಅವಾಗಿಂದ ನಾಟಿ ಹಂಚಮನೆ ಅಲ್ವಾ. ಅದು ಬಿಟ್ಟರೆ ಅಡಿಷನ್ ಈಗಲೇ ಇದು ಕಟ್ಟಿರೋದು. ಈಗ 30 ವರ್ಷ ಆಯ್ತು. ಇಲ್ಲಿನ ವಿಶೇಷ ಪೂಜೆಗಳು ಯಾವ ರೀತಿ? ಹಬ್ಬ ಹರಿದಿನದಲ್ಲಿ ಕಾರ್ಯಕ್ರಮ, ರುದ್ರಾಭಿಷೇಕ ಈ ಥರ ಕಾರ್ಯಕ್ರಮ ನಡೆಯುತ್ತದೆ. ಅಭಿಷೇಕಗಳು ನಡೀತವೆ. ಅಮಾವಾಸ್ಯೆಯಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ಅಭಿಷೇಕ ನಡೆಯುತ್ತದೆ. ಮಾರ್ನ ಮೇಲೆ 9 ದಿವಸ ನವರಾತ್ರಿಯಲ್ಲಿ ಪೂಜೆ ನಡೆಯುತ್ತೆ. ಯಾವುದೇ ರೀತಿ ಜಾತ್ರಾ ಮಹೋತ್ಸವ ನಡೆಯಲ್ಲ. ಒಂದು ಸಿದ್ದರಾಮ ಜಯಂತಿ ಆಚರಣೆ ಮಾಡ್ತೀರಾ? ಯಾವತ್ತು? 14, 15, 15ನೇ ತಾರೀಕು ಸಂಜೆ. ಏನು ವಿಶೇಷ ಕಾರ್ಯಕ್ರಮ ಇರುತ್ತೆ ಅವಾಗ? ಆವತ್ತ ದೇವರು ಉತ್ಸವ ಮಾಮೂಲಿ, ಧ್ವಜ, ನಗಾರಿ ವಾದ್ಯ, ಉತ್ಸವ ಮೂರ್ತಿ ಇದೆ. ಅದನ್ನ ಉತ್ಸವ ಮತ್ತೆ ಊರ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ. ವಿಜಯದಶಮಿ ದಿನ ನಾವು ಮಾಡ್ತೀವಿ. ಹೌದಾ? 9ನೇ ದಿವಸ ಆದಮೇಲೆ ವಿಜಯದಶಮಿ 10ನೇ ದಿವಸಕ್ಕೆ ಅಂಬಿನ ಕಾರ್ಯಕ್ರಮ ಇರುತ್ತೆ. ಪೂಜಾ ಫಲಹಾರ ಸೇವೆಗಳು. ಹಿಂದೆ ಅದೇ ಮೈಸೂರು ರಾಜರು ಪಾಲ್ಕೆ ಕೊಟ್ಟು ಕಳಿಸಿದ್ರು ನಮ್ಮ ಅಜ್ಜಾರ ಕಾಲದಲ್ಲಿ. ನಮ್ಮ ಅಜ್ಜಾರು ಹೋಗ್ಲಿಲ್ಲ ಮೈಸೂರಿಗೆ ಒಂದು ತಿಂಗಳಲ್ಲಿ. ನಿಟ್ಟೂರಲ್ಲಿ ಪಕ್ಕದಲ್ಲಿ ಕೊಟ್ಟು ಕಳಿಸಿದ್ರು. ಪಟೇಲ್ದಾಗ ಹೋಗಿದ್ರು. ಅವ್ರ ಕಳಿಸಿದ್ರು ಒಂದು ಇಲ್ಲಿಗೆ ಯಲಗುಂದಕ್ಕೆ. ಅವರೇ ಇಟ್ಕೊಂಡ್ಬಿಟ್ರು ಅವ್ರನ್ನ. ಅದು ಸಿದ್ದರಾಮೇಶ್ವರರು ಕೊಟ್ಟು ಕಳಿಸಿದ್ದ? ಇಲ್ಲಿಗೆ ಕೊಟ್ಟು ಕಳಿಸಿದ್ರು. ಸಿದ್ದರಾಮಣ್ಣರಿಗೆ ಕೊಡಿ ಅಂತ ಯಲಗುಂದ ಅಂತ. ಅವ್ರು ಕೊಡ್ಲಿಲ್ಲ ಅವರು. ಆವಾಗ ಏನಾಯ್ತು, ಇವರು ಶಾಪ ಕೊಟ್ಟರು. ಈಗ ನನ್ನ ಆಸ್ತಿ ಬರ ಅಂತಂದ್ರೆ ನೀನಾಗಿ ಇಟ್ಕೊಂಡೆ, ನಿನ್ನ ಗ್ರಾಮಕ್ಕೆ ತಿರುಗಿ ನೋಡಲ್ಲ ಅಂತೇಳಿ ಅವ್ರು ಶಾಪ ಕೊಟ್ಟು ವಂಶ ಹಾಳಾಗಲಿ ಅಂತ ಶಾಪ ಕೊಟ್ಟು ಆ ವಂಶನ ಮಾಡಿದ್ರು ಅಂತ ಕತೆ ಹೇಳಾರೆ. ಅವಾಗ ಪೂರ್ವಕ್ಕೆ ನಾನು ನಿಮ್ಮೂರ್ ಕಡೆಗೆ ತಿರುಗಿ ಮಕ ಮಾಡ್ಕೊಂಡು ಕೂರಲ್ಲ ಅಂತ ಹೇಳ್ಬಿಟ್ಟು ಇದು ದಕ್ಷಿಣಾಭಿಮುಖವಾಗಿ ಇವರು ಮುಖ ತಿರುಗಿಸ್ಕೊಂಡು ಕುಳಿತುಕೊಂಡ್ರಂತೆ ಸಿದ್ದರಾಮಯ್ಯ. ಸಿಟ್ಟು ಮೊದಲಿಗೆ ಕೋಪ ಅಲ್ಲ ಅವರು.
ಆವಾಗ ಅವ್ರ ವಂಶನೂ ಹೋಯ್ತು. ಮತ್ತೆ ಅವರ ಫ್ಯಾಮಿಲಿ ದತ್ತು ತಗೊಂಡು ಅವ್ರ ವಂಶ ಬೆಳೆಸ್ಕೊಂಡು ತಿರ್ಗಾ ಒಂದು ತಲೆ ಕಳೆದ ಮೇಲೆ ಬೆಳ್ಕೊಂಡು. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ದೇವಸ್ಥಾನ ಕೂಡ ಇದೆ. ಸಿದ್ದರಾಮಣ್ಣವ್ರ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿ ಯಲಗುಂದದಲ್ಲಿ ಇದ್ದಾರೆ. ಇದು ಸುಮಾರು ವರ್ಷದ ದೇವಸ್ಥಾನ. ರಾಜ ಕಟ್ಟಿಸಿದ್ದು. ಶಾಂತಲ ವಿಷ್ಣುವರ್ಧನ್ ಕಾಲದ ಹೊಯ್ಸಳರ ಕಾಲದ. ಇದೆ ಶಿಲೆ ಇದೆ. ಶಾಸನ ಇದೆ. ಅದು ಈಗ ಕಟ್ಟಿದ್ದು 1 ವರ್ಷ ಆಯ್ತು ಅಂತ. ಅಲ್ಲೇ ಸ್ವಲ್ಪ ಜೀರ್ಣೋದ್ಧಾರ ಪುರಾತನ ಕಾಲದ ದೇವಸ್ಥಾನ ಅಂತ ಜೀರ್ಣೋದ್ಧಾರ ಮಾಡಿದ್ದಾರೆ ಈಗ. ಜೀರ್ಣೋದ್ಧಾರ ಆಯ್ತು. ಧರ್ಮಸ್ಥಳದ ವಹಿವಾಟು ಕೊಟ್ಟು ಶಾಸನ ಇದೆ, ಬೇಕಾದ್ರೆ ಒಂದು ಫೋಟೋ ಮಾಡ್ಕೊಂಡು. ಈಗ ನೀವು ನೋಡ್ತಿರುವಂಥದ್ದು ಇಲ್ಲಿನ ಬಸವಗಳು ಮರಣದ ನಂತರ ಆಗಿರುವಂಥ ಗದ್ದಿಗೆಗಳು ಮತ್ತು ಸ್ವಾಮೀಜಿಯವರ ಗದ್ದಿಗೆಗಳು ಕೂಡ ಆಗಿವೆ. ಇಲ್ಲಿನ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಶ್ರೀ ಸ್ವಾಮಿಯವರಿಗೆ ವಿಶೇಷವಾದ ಹೂವಿನ ಅಲಂಕಾರ ಮಾಡಿರುವಂಥ ದೃಶ್ಯನ ನೀವು ಗಮನಿಸ್ತಾ ಇದ್ದೀರಾ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ನನ್ನ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಶರಣು ಶರಣಾರ್ಥಿ. ಶುಭ ದಿನ.